ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಟಕ ಆಡ್ತಾ ಆಡ್ತಾನೆ ನಾಗಭಟ್ಟ ತಾನೇ ಕೃಷ್ಣನಂದ ಆಗ ಹೋಗಿರ್ತಾನೆ. ಜನರ ಮನಸ್ಸಲ್ಲೂ ಕೂಡ ಅವನು ಸಾಕ್ಷಾತ್ ಕೃಷ್ಣನೇ ಆಗಿರ್ತಾನೆ. ಇವನ ಜೊತೆಗೆ ಅಭಿನಯಿಸ್ತಿದ್ದಂತಹ ಚಂದ್ರಿಕೆ ಇದನ್ನು ಅಂದರೆ ಈ ಒಂದು ಮಂಡಲಿಯನ್ನು ಬಿಟ್ಟು ಹೋಗ್ತಾಳೆ. ಆ ನಂತರ ಸುಗಂಧಿ ಆ ಸ್ಥಳವನ್ನು ತುಂಬ್ತಾಳೆ. ಜೊತೆಗೆ ಅವಳು ಕೃಷ್ಣಾನಂದನ ಮನಸ್ಸನ್ನು ಸ್ವಲ್ಪ ಸೆಳೀತಾ ಹೋಗ್ತಾಳೆ. ಕಥೆಯನ್ನು ಮುಂದುವರಿಸೋಣ. ಅಲ್ಲಿಂದ ಮುಂದೆ ಸುಗಂಧಿ ನನ್ನ ಬಿಡಾರದಲ್ಲೇ ಇರತೊಡಗಿದ್ಲು. ಈಗ ನನ್ನ ಕಾಮಬಾಧೆ ತೀರಿ ಗುಣ ಆಯಿತು. ಗುಣ ಆದ ನಂತರವೂ ಕೂಡ ಔಷಧಿಯನ್ನು ಮುಂದುವರಿಸಬೇಕಾದಂತಹ ರೋಗ ಇದು. ಇಲ್ಲಾಂದರೆ ಮತ್ತೆ ಮರುಕಳಿಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಿನ ವಿಚಿತ್ರ ಅಂದರೆ ನನ್ನ ಬಾಧೆಯನ್ನು ನಿವೃತ್ತಿಗೊಳಿಸೋದು ಅಥವಾ ಬಾಧೆ ಕಾಣಿಸ್ಕೊಳ್ಳೋಕ್ಕೆ ಮೊದಲೇ ಪೂರ್ವ ನಿವಾರಕ ಚಿಕಿತ್ಸೆ ಮಾಡುವಂತಹ ಸುಗಂಧಿಯನ್ನು ನಾನು ನಿಜವಾಗ್ಲೂ ಪ್ರೀತಿಸಲಾರೆ ಅನ್ನೋ ಒಂದು ಅರಿವು ನನ್ನಲ್ಲಿ ಮೂಡ್ತು. ಮನಸ್ಸೆಲ್ಲ ಚಂದ್ರಿಕೆಯನ್ನೇ ನೆನೆಸ್ತಾ ಇತ್ತು, ಹಂಬಲಿಸ್ತಾ ಇತ್ತು. ಅಂಗಾಂಗಗಳ ಶಮನ ಸುಗಂಧಿಯಿಂದ ಆಗ್ತಾ ಇತ್ತು. ಆದರೆ ಚಂದ್ರಿಕೆಯ ಅಂಗಾಂಗಗಳ ಹಂಬಲಿಕೆ ಆಗ್ತಾ ಇರಲಿಲ್ಲ. ಆದರೆ ಅವಳೊಬ್ಬಳು ಮಾತ್ರ ನನಗೆ ಸಂಪೂರ್ಣ ಸಂಗಾತಿ ಆಗಬಲ್ಲಳು. ಅವಳಿಲ್ಲದೆ ಇದ್ದರೆ ನಾನು ಒಂಟಿ ಅನ್ನೋ ಭಾವನೆ ಸದಾ ನನ್ನಲ್ಲಿ ತುಂಬಿರ್ತಿತ್ತು. ಅದನ್ನು ಹೇಳಿ ಇವಳನ್ನು ನೋಯಿಸಬಾರ್ದು ಅನ್ನೋ ಅನುಕಂಪದ ಜೊತೆಗೇನೆ ಇವಳನ್ನು ಕಳ್ಕೋಬಾರ್ದು ಅನ್ನೋ ಒಂದು ಎಚ್ಚರಿಕೆನೂ ನನ್ನ ಮನಸ್ಸಲ್ಲಿತ್ತು. ಕಾಮ ಮತ್ತು ಅದರ ತೃಪ್ತಿಗಳು ಕ್ಷಣಿಕವಾದವು, ನಶ್ವರವಾದವು ಅನ್ನೋ ಒಂದು ಭಾವನೆ ಬಲಿತಾ ಹೋಯಿತು. ಹುಟ್ಟುತ್ತೆ, ತಣಿಸಿದ ನಂತರ ಸಾಯುತ್ತೆ, ಮತ್ತೆ ಹುಟ್ಟುತ್ತೆ. ತಣಿಸೋವರೆಗೂ ಕಾಡಿ ಹುಚ್ಚೆಬ್ಬಿಸಿ ತಾನೊಂದೇ ಸತ್ಯ ಅನ್ನೋ ಭ್ರಮೆಯನ್ನು ಹುಟ್ಟಿಸುತ್ತೆ. ತಣಿಸಿದ ತಕ್ಷಣ ಸಾಯುತ್ತೆ. ಜೀವನ ಅಂದ್ರೇ ಈ ನಶ್ವರ ಬಯಕೆಗಳ ಹುಟ್ಟು ಸಾವುಗಳ ಸರಮಾಲೆ. ಬುದ್ಧ ಹೇಳಿದ್ದೆ ಸರಿ ಅಂತ ನನಗೆ ಅನ್ನಿಸ್ತೊಡಗ್ತು. ನನ್ನ ಅಂತರಂಗದ ಅನಿಸಿಕೆಗಳನ್ನು ಹೇಳ್ದೇನೆ ಕೇವಲ ಸಾಮಾನ್ಯ ವಿಚಾರವೇನೋ ಅನ್ನೋ ಹಾಗೆ ಈ ಅಭಿಪ್ರಾಯವನ್ನು ವಾಸುದೇವ ಶರ್ಮರ ಜೊತೆಗೆ ಒಂದ್ಸಲ ಮಾತಾಡಿದೆ. ಇಂತಹ ವಿಷಯಗಳಲ್ಲಿ ಪ್ರಸಕ್ತಿ ಮತ್ತು ಹಿನ್ನೆಲೆಗಳಿದ್ದವರು ನಮ್ಮ ಮಂಡಳಿಯಲ್ಲಿ ಅವರೊಬ್ಬರೇನೆ. ಸ್ಥಳದಲ್ಲಿ ಹುಡುಕಿದ್ರೆ ಬೌದ್ಧ ತತ್ವಗಳನ್ನು ತಿಳಿದ ಬೌದ್ಧರು ಸಿಕ್ಕಬಹುದಿತ್ತು. ಆದರೆ ಕೃಷ್ಣ ಚರಿತ್ರೆಯನ್ನು ವಿಜೃಂಭಿಸೋ ಪಾತ್ರಧಾರಿಯಾದ ನಾನು ಬೌದ್ಧ ಧರ್ಮೀಯ ಪಂಡಿತರನ್ನು ಹುಡುಕೊಂಡು ಹೋಗಿ ಈ ಬಗ್ಗೆ ಚರ್ಚೆ ಮಾಡಿದ್ರೆ ಅಭಾಸ ಆಗ್ತಿತ್ತು ಮಾತ್ರವಲ್ಲದೆ ಅವರು ಅದನ್ನು ತಮ್ಮ ಧರ್ಮದ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮದ ವಿರುದ್ಧದ ಪ್ರಚಾರಕ್ಕೂ ಕೂಡ ಬಳಸ್ಕೋತಾ ಇದ್ರು. ಇಂತಹ ಪ್ರಚಾರಕ್ಕೆ ಸ್ವಮತ ವಿಜಯದ ತಂತ್ರಗಳಿಗೆ ಇಳಿದೇನೆ ಜೀವನಾನುಭವದ ಚಿಂತನೆಗೆ ಸಹಾಯಕವಾದ ಸಂಗಾತಿ ಅಂತೂ ಕಣ್ಣಿಗೆ ಬೀಳ್ತಾನೆ ಇರಲಿಲ್ಲ. ನನ್ನ ಮಾತನ್ನು ಕೇಳಿ ಶರ್ಮರು ಹೇಳಿದ್ರು, ಜೀವನವೇ ಕ್ಷಣಿಕ, ಇಂದ್ರಿಯದ ಅನುಭವಗಳೆಲ್ಲವೂ ಕೂಡ ಕ್ಷಣಿಕವೇನೆ. ಆದ್ರಿಂದಲೇ ಇಂದ್ರಿಯಗಳ ವಶವಾಗದೇನೆ ಮೇಲಿನದನ್ನು ಹುಡುಕಬೇಕು ಅಂತ ಹೇಳಿರೋದು ಅಂತ ಅಂದರು. ನನಗೆ ಅವ್ರ ಮಾತು ತೃಪ್ತಿ ಕೊಡಲಿಲ್ಲ. ಆ ಕ್ಷಣಿಕತ್ವದ ಭಾವದಲ್ಲಿ ವಿಹರಿಸ್ತಾ ಜಿಜ್ಞಾಸೆ ಮಾಡೋರೊಬ್ಬರು ನನಗೆ ಬೇಕಾಗಿದ್ರು. ಆ ಮೇಲಿನದನ್ನು ಕಂಡವರಿಲ್ಲ, ಅನುಭವಿಸಿದವರು ಇಲ್ಲ. ಕ್ಷಣಿಕತೆ ಆದರೆ ನಮ್ಮೆಲ್ಲರದು ನಿತ್ಯ ಅನುಭವ ಅಲ್ವಾ ಅಂತ ನಾನಂದೆ. ಆಗ ಅವರಂದರು, ಮೇಲಿನದರಲ್ಲಿ ಶ್ರದ್ಧೆಯನ್ನು ಉಳಿಸ್ಕೊಳ್ದಿದ್ರೆ ನಾವು ಈ ಕ್ಷಣಿಕತೆಗೆ ಬಲಿ ಆಗಲೇಬೇಕಾಗತ್ತೆ ಅಂತ. ಇದೆಲ್ಲ ನನಗೆ ಗೊತ್ತಿದ್ದ ಮಾತೇನೆ. ಗೊತ್ತಿದ್ದಾಕ್ಷಣಕ್ಕೆ ಶ್ರದ್ಧೆ ಏನು ಹುಟ್ಟೋದಿಲ್ವಲ್ಲ. ನನ್ನ ಸಮಸ್ಯೆ ಅದೇ ಆಗಿತ್ತು. ಸುಗಂಧಿ ಜೊತೆಗೆ ಇರತೊಡಗಿದ ನಂತರ ಊರಲ್ಲಿ ಬಿಟ್ಟು ಬಂದ ಹೆಂಡತಿ ಶಾಲಿನಿಯ ನೆನಪು ನನ್ನನ್ನು ಬಾಧಿಸ್ತೊಡಗಿತು. ದೇಹ ಸ್ನೇಹದಲ್ಲಿ ಅವಳು ಸುಗಂಧಿಯ ಸಮ ಬರೋದಂತೂ ಅಸಾಧ್ಯನೇ. ಇವಳು ಮೊದಲೇ ನಟಿ, ಜೊತೆಗೆ ವೇಶ್ಯೆ, ಶಾಶ್ವತ ಸಂಬಂಧನೂ ಇಲ್ಲದೆ ಇರೋಳು. ಇವಳ ದೇಹ ಸ್ನೇಹದಲ್ಲಿ ಮತ್ತು ಬರೆಸೋ ಗುಣ ಇದೆ. ಆದರೆ ಶಾಲಿನಿ ಅನನುಭವಿ, ಭಾವಗಳನ್ನು ವ್ಯಕ್ತಪಡಿಸುವಂತಹ ಶಿಕ್ಷಣವೇ ಅವಳಿಗೆ ಇರಲಿಲ್ಲ. ಯಾವುದು ಅರಳಿ ಬಲಿಯದ ಕಿರು ವಯಸ್ಸು, ವಿವಾಹ ಸಂಸ್ಕಾರದಲ್ಲಿ ಬಂಧನಕ್ಕೆ ಒಳಗಾದವಳವಳು. ಆದ್ದರಿಂದಲೇ ಮತ್ತು ಬರೆಸುವಂತಹ ಗುಣ ಅಲ್ಲಿ ಇರಲಿಲ್ಲ. ವಾಸ್ತವವಾಗಿ ಕಾಮಬಾಧೆ ಹುಟ್ಟುವಾಗ ಯಾವತ್ತೂ ಅವಳ ನೆನಪು ನನಗೆ ಪ್ರಚೋದಕ ಬಿಂಬವಾಗಿ ಮನಸ್ಸಲ್ಲಿ ಮೂಡ್ತಾನೆ ಇರಲಿಲ್ಲ. ಈಗ ಅವಳ ನೆನಪು ಬರ್ತಾ ಇದ್ದಿದ್ದು ನನ್ನ ಕರ್ತವ್ಯ ಭ್ರಷ್ಟತೆಯನ್ನು ನೆನಪಿಸುವಂತಹ ಬಿಂಬವಾಗಿ. ಅಗ್ನಿಸಾಕ್ಷಿಯಾಗಿ ಅವಳನ್ನು ಕೈ ಹಿಡಿದಿದ್ದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ಅನ್ನೋ ಕರ್ತವ್ಯಕ್ಕೆ ಬದ್ಧನಾದವನು ರಾಜ ವಹಿಸಿದ ಕೆಲಸ ಮುಗಿದ ನಂತರ ಹಿಂತಿರ್ಗಬೇಕಿತ್ತಲ್ವಾ. ಈ ಕಡೆ ರಾಜನಿಗೆ ಪೂರೈಸಿದಾಗೆ ವಚನ ಕೊಟ್ಟು ಕರ್ತವ್ಯದಿಂದಲೂ ನಾನು ಭ್ರಷ್ಟನಾದೆ. ಈಗಲಾದ್ರೂ
ಊರಿಗೆ ಹಿಂತಿರುಗಿ ಹೋಗ್ಬೇಕು, ಎತ್ತೆತ್ಲ ಚಲಿಸ್ಬಿಟ್ಟೆ, ನನ್ನದು ತಪ್ಪಾಯ್ತು ಅಂತ ರಾಜನಿಗೂ ಹೆಂಡತಿಗೂ ತಾಯಿಗೂ ಹೇಳಬಹುದು ಅನ್ನೋ ಒಂದು ಆಲೋಚನೆ ನನಗೆ ಬರ್ತಾ ಇತ್ತು. ಆದರೆ ಏನೋ ಒಂದು ತಪ್ಪಿತಸ್ಥ ಭಾವನೆ ನನ್ನಲ್ಲಿ ಇತ್ತು. ತಪ್ಪನ್ನು ಒಪ್ಕೊಳ್ಳೋಕ್ಕೂ ಕೂಡ ಅಂಜಿಕೆ ಇತ್ತು. ಆ ರಾಜ ನನಗೆ ಮಿತ್ರನೇ ಆಗಿರಬಹುದು, ಆದರೆ ಅವನು ನನ್ನನ್ನು ಕಳಿಸಿದ್ದು ರಾಜಕಾರ್ಯದ ಮೇಲೆ. 2, 3 ಅಥವಾ 6 ತಿಂಗಳು ತಡವಾಗಿದ್ರೂ ಕ್ಷಮಾರ್ಹ ಕಾರಣಗಳನ್ನು ಹೇಳಬಹುದು. ಆದರೆ ಈಗಾಗಲೇ 3 ವರ್ಷನೇ ಕಳೆದು ಹೋಗಿದೆ. ಸಾರ್ಥದ ಕೆಲಸವನ್ನು ಬಿಟ್ಟು 2 ವರ್ಷನೇ ಆಗೋಗಿದೆ. ವಹಿಸಿದ ಕೆಲಸವನ್ನು ಬಿಟ್ಟು ನಾಟಕದಲ್ಲಿ ಅಭಿನಯಿಸ್ತಾ ಊರೂರು ಅಲಿತಿದ್ದೆ ಅಂತ ಅಂದರೆ ಅಧಿಕಾರಸ್ಥನದ ಯಾವ ರಾಜ ತಾನೇ ಕ್ಷಮಿಸ್ತಾನೆ? ಹಾಗೇನೆ ಬಾಲ್ಯದ ಸ್ನೇಹದ ನೆನಪಿನಿಂದ ಕ್ಷಮಿಸಿದ್ರೂ ಕೂಡ ಮುಂದೆ ಯಾವ ಹೊಣೆಗಾರಿಕೆ ಕೆಲಸ ತಾನೇ ಅವನನ್ನು ವಹಿಸ್ತಾನೆ? ಇನ್ನು ತಾರಾವತಿಯಲ್ಲಿ ಜೀವನೋಪಾಯಕ್ಕೆ ಕಲ್ಲೇನೋ ಬಿತ್ತು ಅನ್ನೋದು ನನಗೆ ಸ್ಪಷ್ಟವೇ ಆಯಿತು. ಗೆಳೆಯನಾಗಿದ್ದವನ ಎದುರು ನಿಂತು ನನ್ನನ್ನು ಕ್ಷಮಿಸು ಅಂತ ಬೇಡಿಕೊಳ್ಳೋ ಪರಿಸ್ಥಿತಿಯ ಕಲ್ಪನೆಯೇ ನನ್ನ ಮೈನ ಸೂಕ್ಷ್ಮ ನರಗಳನ್ನು ಕಂಪಿಸೋ ಹಾಗೆ ಮಾಡಿಬಿಡ್ತು. ರಾಜನ ತಿಳುವಳಿಕೆ ಇಲ್ಲದೆ ಊರಿಗೆ ಹೋಗೋದಾಗ್ಲಿ, ಹೆಂಡತಿ ಅಥವಾ ತಾಯಿನ ನೋಡೋದಾಗ್ಲಿ ಸಾಧ್ಯ ಇಲ್ಲ. ತೀರ್ಥಯಾತ್ರೆಗೆ ಹೋದ ಹಾಗೆ ಮಾಡಿ ಅವರನ್ನೇ ಮಧುರೆಗೆ ಕರೆಸ್ಕೊಂಡ್ರೆ ಹೇಗೆ ಅನ್ನೋ ಒಂದು ಉಪಾಯನೂ ಕಾಣಿಸ್ತು. ಜಯಸಿಂಹರನ್ನು ಹಿಡಿದ್ರೆ ಅವರಿಗೆ ಸುದ್ದಿ ಮುಟ್ಟಿಸೋ ಅಥವಾ ಇಲ್ಲಿಗೆ ಕರೆಸೋ ಯಾವುದಾದ್ರೂ ಉಪಾಯವನ್ನು ಅವರು ಮಾಡಬಹುದು ಅನ್ನೋ ಒಂದು ದಾರಿ ನನಗೆ ಗೋಚರಿಸ್ತು. ಆದರೆ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥದ ಒಳಮರ್ಮವನ್ನು ತಿಳಿಯುವಂತಹ ಗೂಢಚಾರನಾಗಿ, ಕಾಶಿಗೆ ಹೋಗೋ ವಿದ್ಯಾರ್ಥಿಯಾಗಿ ಅಲ್ಲ ಅನ್ನೋ ಒಂದು ನಿಜ ಸಂಗತಿಯನ್ನು ಅವ್ರಿಗೆ ಹೇಳಬೇಕಾಗತ್ತೆ. ಇದನ್ನು ತಿಳಿದ ನಂತರ ಅವರೇ ನನ್ನನ್ನು ವಿಚಾರಣೆಗೆ ಒಳಪಡಿಸಿದ್ರೆ ಏನು ಮಾಡಬೇಕು ಅನ್ನೋ ಒಂದು ಭಯನೂ ನನ್ನಲ್ಲಿ ಹುಟ್ಕೊಂತು. ಮಥುರೆಯಲ್ಲಿ ಉಳಿಯೋದಾ, ಬಹುಶಃ ಇದೇ ನನ್ನ ಜೀವನದ ಗತಿಯ ಅನ್ನೋ ಒಂದು ಅಪರಿಹಾರ್ಯತೆ ಕಾಣಿಸ್ತಾ ಹೋಯಿತು. ಎಲ್ಲೋ ದಾರಿಯಲ್ಲಿ ಸತ್ತು ಹೋಗಿದ್ದಾನೆ ಅಂತ ಹೆಂಡತಿ ತಾಯಿ ತಿಳ್ಕೊಳ್ತಾರೆ. ಇನ್ನು ಶ್ರೇಷ್ಠಗಳಿಗೇನಾದರೂ ನನ್ನ ಸುದ್ದಿ ಅಥವಾ ಕೃಷ್ಣಾನಂದನ ನಾಗಭಟ್ಟನೆ ಅನ್ನೋ ವಿವರ ತಿಳಿದು ಅವರ ಸಾರ್ಥ ಮತ್ತೆ ತಾರಾವತಿಗೆ ಹೋಗಿ ಅಮರುಕರಾಜನನ್ನು ಸಂಧಿಸೋ ಸಂದರ್ಭ ಬಂದು ಅವನು ವಿಚಾರಿಸಿದ್ರೆ ಇವ್ರು ಹೇಳಿದ್ರೆ ಮಾತ್ರ ಅವನಿಗೆ ತಿಳಿಯುತ್ತೆ. ಇಲ್ಲಾಂದರೆ ಸತ್ತು ಹೋದ ಅಂತಲೇ ಅವರು ಭಾವಿಸ್ತಾರೆ, ಮರೆತು ಬಿಡ್ತಾರಲ್ವಾ ಅಂತ ನನಗನ್ನಿಸ್ತು. ಈಗ ನಾಗಭಟ್ಟನು ಸತ್ತು ಹೋಗಿದ್ದಾನೆ, ಈಗ ಉಳಿದಿರೋದು ಈ ಕೃಷ್ಣಾನಂದ ಮಾತ್ರ ಅನ್ನೋದು ಖಚಿತವಾಗಿತ್ತು. ಕೃಷ್ಣಾನಂದ ಕೂಡ ನಾಟಕದ ಪಾತ್ರ. ಅದು ನಾಟಕ ನಡೆಯೋವರೆಗೂ ಮಹತ್ವ ಇರುವಂತಹ ನನ್ನದು ಅನ್ನೋ ಯಾವುದೇ ಸ್ವಂತ ದ್ರವ್ಯನೂ ಇಲ್ಲದೆ ಇರುವಂತಹ ತತ್ಕಾಲದ ಪಾತ್ರ ಅಲ್ವಾ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಲವಾಗ್ತಾ ಹೋಯಿತು. ನಾಟಕ ನೋಡಿದವರೆಲ್ಲ ನನ್ನ ಪಾತ್ರ, ಆಕಾರ, ರೂಪ, ಲಕ್ಷಣಗಳಿಂದ ಮೂಲಕೃಷ್ಣ ನಾನೇ ಅಂತ ಭಾವಿಸ್ತಾ ಇದ್ರು. ಎಷ್ಟೋ ಜನ ಚಿತ್ರಕಾರರು ಕೂಡ ನನ್ನ ಪಾತ್ರವನ್ನು ನೋಡಿ ಭಿತ್ತಿಗಳ ಮೇಲೆ ಕೃಷ್ಣನನ್ನು ಚಿತ್ರಿಸ್ತಾ ಇದ್ರು. ಶಿಲ್ಪಿಗಳು ಕಲ್ಲಿನಲ್ಲಿ ಆಕಾರವನ್ನು ಕೆತ್ತಿ ನನ್ನ ರೂಪವನ್ನೇ ಶಾಶ್ವತಗೊಳಿಸ್ತಾ ಇದ್ರು. ಪಾತ್ರಧಾರಿಯಾದ ನಾನು ಮಾತ್ರ ಒಮ್ಮೆ ಸಂಪೂರ್ಣವಾಗಿ ಸತ್ತು ಸದ್ಯದಲ್ಲಿ ಈ ಪಾತ್ರದಲ್ಲಿದ್ದೀನಿ, ವಹಿಸೋ ತನಕ ಪಾತ್ರ, ಆನಂತರ ಏನೂ ಇಲ್ಲದ ಶೂನ್ಯ ಅಲ್ವಾ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಲಿತಾ ಹೋಯಿತು. ದಿನಗಳು ಉರುಳ್ತಾ ಹೋದ್ವು. ಮಂಡಲಿಗಳು ನಾಟಕಗಳನ್ನು ಮುಗಿಸಿ ಮಥುರೆಗೆ ಹಿಂತಿರುಗೋ ಹೊತ್ತಿಗೆ ಮತ್ತೆ 1.5 ವರ್ಷವೇ ಕಳೆದು ಹೋಗಿತ್ತು. ಊರಿಗೆ ಹಿಂತಿರುಗಿ ಹೆಂಡತಿ ಮಕ್ಕಳ ಜೊತೆಗೆ ನೆಮ್ಮದಿಯಿಂದಿರಬೇಕು. ವಾಸುದೇವ ಶರ್ಮಾ ಮತ್ತು ಆನಂದ ದತ್ತರಂತರ ಹಿರಿಯರ ಬಯಕೆ 1 ತಿಂಗಳಲ್ಲಿ ಬೇರೆ ದಿಕ್ಕು ಹಿಡಿತು. ಏಕೆಂದರೆ ಅವ್ರಿಗೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅನ್ನೋ ಒಂದು ಬಯಕೆ ಹುಟ್ಟುತ್ತಾ ಹೋಯಿತು. ಅವರಿಗೆ ಮಾತ್ರವಲ್ಲದೇನೆ ನಟ ನಟಿಯರಿಗೂ ಕೂಡ ಈ ಬೇಸರ ಆರಂಭ ಆಗ್ತಾ ಹೋಗಿತ್ತು. ಬಣ್ಣ ಹಾಕ್ತಿದ್ದವ್ರಿಗಂತೂ ಬಣ್ಣದ ಜೀವನವೇ ಇಲ್ಲದಂತಾಗ ಕವಿಯುವಂತಹ ಶೂನ್ಯ. ಜೀವನೋಪಾಯಕ್ಕೆ ದಾರಿ ಇಲ್ಲ ಅಂತ ಅಲ್ಲ, ಆದರೆ ಜೀವನದಲ್ಲಿ ಯಾವುದೇ ರಂಗಿಲ್ಲ. ಅಲ್ಲದೆ 2 ವರ್ಷಕ್ಕೂ ಮೀರಿ ಜೊತೆಯಲ್ಲೇ ಅಭಿನಯದ ಅಭ್ಯಾಸ ಮತ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ರಿಂದ ಅವರವರಲ್ಲಿ ಆತ್ಮೀಯತೆ ಬೆಳೀತಾ ಇತ್ತು. ನಾಟಕ ಮುಗಿದ ಮೇಲೂ ಕೂಡ ಅವರವರೇ ಸಂಧಿಸ್ತಾ ಇದ್ರು. ಪ್ರದರ್ಶನ ಮತ್ತು ಸಂಚಾರದ ಅನುಭವಗಳನ್ನು ಪರಸ್ಪರ ಹೇಳಿಕೊಂಡು ಮೆಲುಕು ಹಾಕೋದ್ರಲ್ಲೇ ರುಚಿ ಕಾಣ್ತಾ ಇದ್ರು. ಮತ್ತೆ ಅದೇ ನಾಟಕವನ್ನು ಆಡಿಯೇವಾ ಅನ್ನೋ ಒಂದು ಹಪಹಪಿ ಅವರಲ್ಲಿ ಮೂಡಿತ್ತು. ಅದನ್ನು ಆಡಲಿಕ್ಕೆ, ರಂಗಜೀವನವನ್ನು ಪುನಃ ಜೀವಿಸಕ್ಕೆ ಯಾವ ಊರಿಗೆ ಬೇಕಾದರೂ ಎಷ್ಟು ದೂರದ ಕಷ್ಟಕರ ಪ್ರಯಾಣವನ್ನಾದರೂ ಮಾಡೋಕ್ಕೆ ಸಿದ್ಧ ಅನ್ನೋ ಒಂದು ಭಾವನೆ ಹಲವರಲ್ಲಿ ಹೆಚ್ಚಾಗ್ತಾ ಹೋಗಿತ್ತು. ಇನ್ನು ಶರ್ಮಾ ಮತ್ತು ದತ್ತರು ಹೇಳಿದ ಹಾಗೆ ಜಯಸಿಂಹರು ನನಗೆ ಅಂದ್ಬಿಟ್ಟು ಒಂದು ಸಣ್ಣ ಮನೆಯನ್ನು ಮಾಡಿಕೊಟ್ಟಿದ್ರು.
ಜೀವನೋಪಾಯಕ್ಕೆ ಆಗೋಷ್ಟು ಮಾಸಾಶನ ರಾಜಬೊಕ್ಕಸದಿಂದ ಬರೋ ಹಾಗೆ ವ್ಯವಸ್ಥೆನೂ ಮಾಡಿದ್ರು. ಒಬ್ಬ ಸೇವಕನನ್ನ ಇಟ್ಕೊಂಡು ನಾನು ಇರತೊಡಗಿದೆ. ಪ್ರದರ್ಶನ ಕಾಲ ಮುಗಿದ ನಂತರವಂತೂ ನನ್ನಲ್ಲಿ ಆವರಿಸಿದ್ದ ಈ ಕ್ಷಣಿಕ ಭಾವನೂ ಕೂಡ ಶೂನ್ಯ ಭಾವಕ್ಕೆ ತಿರುಗಿತ್ತು. ಈಗ ನಾನು ಒಂಟಿಯಾಗಿದ್ದೆ. ನನ್ನ ಜೊತೆಲಿ ಇರುವಂತ ಕೇಳಿದ್ರೆ ಸುಗಂಧಿ ಇರ್ತಿದ್ಲೋ ಏನವೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಕೇಳಲಿಲ್ಲ, ಕೇಳೋ ಮನಸ್ಸು ನನಗೆ ಆಗಲಿಲ್ಲ. ಅವಳು ಮೊದಲಿನ ಹಾಗೆ ತನ್ನ ತಾಯಿ ಸಂಗಡ ಇರ್ತಾ ಇದ್ಲು. ಶ್ರೀಮಂತ ರಸಿಕರು ಸಂಜೆ ಹೊತ್ತಿಗೆ ಅವಳ ಮನೆಗೆ ವಿಜಯಗೈದು ಗೀತ ನೃತ್ಯಗಳ ಸವಿಯನ್ನು ಉಣ್ಣುತ್ತಿದ್ರು ಅನ್ನೋ ಒಂದು ಸುದ್ದಿ ನನಗೆ ಬಂತು. ತಕ್ಷಣದಲ್ಲಿ ಕೋಪ ಮತ್ಸರಗಳು ಉಂಟಾದವು. ಆದರೆ ಅವಳ ಕಸುಬೆ ಅದು. ನನ್ನ ಜೊತೆ ಇರುವಂತ ನಾನೇನು ಕೇಳೂ ಇರಲಿಲ್ಲ. ಈಗ ಯಾಕೆ ಸಿಟ್ಟು ಮಾಡ್ಕೋಬೇಕು ಅಂತ ಸಮಾಧಾನವನ್ನು ತಂದ್ಕೊಂಡು ನನ್ನ ಸಿಟ್ಟನ್ನು ಶಮನ ಮಾಡಿಕೊಂಡೆ. ನಾನು ಬಯಸಿದ್ರೆ ಬೇರೆ ಹೆಂಗಸರು ದೊರಕೋದೇನೂ ನನಗೆ ಕಷ್ಟ ಆಗಿರಲಿಲ್ಲ. ಏಕೆಂದರೆ ಈ ಕೃಷ್ಣಾನಂದ ಅನ್ನೋ ಒಂದು ನಟನಿಗೆ ಆ ಆಕರ್ಷಣೆ ಇತ್ತು. ಮುಂದಿನ ಜನ್ಮಾಷ್ಟಮಿಗೆ ಮಥುರೆಯಲ್ಲಿ ಮತ್ತೆ ಅದೇ ನಾಟಕವನ್ನು ಆಡಿಸೋ ಆಲೋಚನೆ ಇದ್ದಿದ್ದರಿಂದಲೇ ಕೃಷ್ಣಾನಂದ ನಟನ ಮೆರುಗು ಮತ್ತೆ ಪ್ರಖರ ಆಗ್ತಾ ಹೋಗ್ತಾ ಇತ್ತು. ನಾನೀಗ ಲೆಕ್ಕ ಹಾಕೋಕ್ಕೆ ಪ್ರಾರಂಭ ಮಾಡಿದೆ. ನಾನೀಗಾಗಲೇ ಊರು ಬಿಟ್ಟು 4.5 ವರ್ಷವೇ ಆಗಿತ್ತು. ನನ್ನನ್ನು ಕಳಿಸಿದ ತಕ್ಷಣವೇ ಆಮರುಕ ಮತ್ತು ಶಾಲಿನಿಯರು ಸಂಸಕ್ಕೆ ಆರಂಭಿಸಿದ್ದಾರೆ. ಮಗುಗೆ ಎಷ್ಟು ವಯಸ್ಸು? ನಾನು ದೀಕ್ಷಿತ್ರನ್ ಕೇಳಲಿಲ್ಲ. ಅವರು ಕೂಡ ಹೊರಡೋ ಆತುರದಲ್ಲಿದ್ದರು. ಬೇಕಿದ್ರೆ ನಾನು ಅವ್ರ ಜೊತೆಗೆ ಒಂದಿನ ನಡೆದು ಎಲ್ಲವನ್ನು ಕೇಳಿಕೊಂಡು ಆನಂತರ ಮಥುರೆಗೆ ಹಿಂತಿರುಗಬಹುದಿತ್ತು. ಆದರೆ ಆಗ ಆ ಕ್ಷಣಕ್ಕೆ ನನ್ನ ಮನಸ್ಸಿಗೆ ಗರ ಬರೆದಿತ್ತು ಅಂತ ಯೋಚನೆ ಮಾಡ್ತಾನೆ ಪಕ್ಕಕ್ಕೆ ಹೊರಳಿ ಮಲ್ಕೊಂಡೆ. ಅಮ್ಮ ಸತ್ತು ಎಷ್ಟು ವರ್ಷಗಳಾದವೋ ಏನೋ. ಮಗನಾಗಿ ಹುಟ್ಟಿದ ನಾನು ಹತ್ತಿರ ಇದ್ದು ಅಮ್ಮನ ಉತ್ತರ ಕ್ರಿಯೆಗಳನ್ನು ಮಾಡಲಿಲ್ಲ. ಹತ್ತಿರವಿದ್ದಿದ್ದರೆ ಈ ಪಾತಕದ ಕೆಲಸನೂ ನಡೀತಾ ಇರಲಿಲ್ವೋ ಏನೋ. ಅವಳು ಅದನ್ನು ನೋಡಿ ಕೊರಗಿ ಸಾಯ್ತಾನೂ ಇರಲಿಲ್ವೋ ಏನೋ. ನಾನು ಹುಟ್ಟಿನಿಂದಲೇ ಬ್ರಾಹ್ಮಣ. ಈ ಸಾರ್ಥ ವಿದ್ಯೆ ಅನ್ನೋದು ನನ್ನದಲ್ಲ. ಯಾರಾದರೂ ವೈಶ್ಯನಿಗೆ ವಹಿಸು ಅಂತ ನಾನು ಹೇಳಿಬಿಡ್ಬೇಕಾಗಿತ್ತು ರಾಜನಿಗೆ. ಆದರೆ ನಾನು ಯಾಕೆ ಹೇಳಲಿಲ್ಲ? ದೇಶ ದೇಶಗಳನ್ನು ಸಂಚರಿಸೋ ಆಸೆಗೆ ನಾನು ಬಲಿ ಬಿದ್ನ? ನನ್ನ ಈ ಆಸೆ ಅವನಿಗೂ ಗೊತ್ತಿತ್ತಾ? ಹಾಗಾಗಿ ಅವನದನ್ನು ಮಿತ್ರದ್ರೋಹಕ್ಕೆ ಬಳಸ್ಕೊಂಡ ಅಂತ ಅನ್ಕೊತ ಹೋದೆ. ಆ ಇಡೀ ರಾತ್ರಿ ನಾನು ನಿದ್ದೆನೇ ಮಾಡಲಿಲ್ಲ. ಈ ನೆನಪು ಅನ್ನೋದ್ರ ಗುಣನೇ ಹಾಗೆ ಅಂತ ಕಾಣುತ್ತೆ. ಸುರುಳಿ ಬಿಚ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತು ಅಂದರೆ ಕೊನೆ ಹಂತ ಮುಟ್ಟೋ ತನಕ ಅದು ನಿಲ್ಲೋದೇ ಇಲ್ಲ. ಈಗಲೂ ಕೂಡ ಊರಿಗೆ ಹೋಗಬೇಕು. ಹೋಗಿ ಏನು ಮಾಡೋದು? ಅಮ್ಮ ಬದುಕಿಲ್ಲ. ಶಾಲಿನಿ ಎದುರು ನಿಂತ್ಕೊಂಡ್ರು ಕೂಡ ನೀನು ಯಾರು, ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಅವಳಂದರೆ ಏನು ಹೇಳೋದು? ಬಹುಶಃ ಅವಳು ಹಾಗೆ ಅಂತಾಳೆ. ಅಲ್ಲದೆ ಬಿಟ್ಟು ಬಂದು 4.5 ವರ್ಷ ಆಗಿದೆ ಅಲ್ವಾ ಅನ್ನೋ ಒಂದು ಅಸಹಾಯಕತೆ ಕಾಣತೊಡಗ್ತು. ಬಳಲಿಕೆ ಆಗಿತ್ತು. ಸ್ವಲ್ಪ ನಿದ್ದೆನೂ ಹತ್ತಿತು. ಹೊತ್ತು ಮೂರಾಳುದ್ದ ಮೇಲೆ ಏರಿದಾಗ ನನಗೆ ಎಚ್ಚರಿಕೆ ಆಯಿತು. ಎದ್ದು ಮನೆಯಲ್ಲೇ ತಣ್ಣೀರಿನ ಸ್ನಾನ ಮಾಡುವಾಗ ಈಗ ಊರಿಗೆ ಹೋದ್ರೂ ಏನಂತ ಗುರುತು ಪರಿಚಯ ಆದವ್ರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಮುಖ ತೋರಿಸೋದು ಅನ್ನಿಸ್ತು. ಹೆಂಡತಿ ತನ್ನನ್ನು ಬಿಟ್ಟು ವಜ್ರ ವೈಡೂರ್ಯವನ್ನು ಕೂಡಿದ ಮೇಲೆ ಹೋಗೋದಾ? ಊರ ರಾಜನ ಮುಖ ನೋಡೋಕ್ಕೂ ಅಸಹ್ಯ ಅನ್ನಿಸ್ಬೇಕಾದ್ರೆ ಆ ಊರಲ್ಲಿ ಇರೋದಾದರೂ ಹೇಗೆ ಅನ್ನೋ ಒಂದು ವಾಸ್ತವತೆ ಕಾಣತೊಡಗಿತು. ಕೃಷ್ಣಾನಂದನಾಗಿ ಬದುಕೋದೊಂದೇ ದಾರಿ ಈ ನಾಗಭಟ್ಟನಿಗೆ ಅನ್ನಿಸ್ತು. ಅಲ್ಲದೆ ಇವೆಲ್ಲ 4.5 ವರ್ಷದ ಅವಧಿಯಲ್ಲಿ ನಡೆದು ಹೋಗಿದೆ. ನನಗೆ ಗೊತ್ತಾಗಿದ್ದು ಈಗ ಬರೀ 3 ದಿನದ ಹಿಂದೆ ಅನ್ನೋ ಒಂದು ವಾಸ್ತವತೆ ನನಗೆ ಅರಿವಿಗೆ ಬಂತು. ಮತ್ತೆ 2 ದಿನಗಳಲ್ಲಿ ಮನಸ್ಸಿನ ನೋವು ಕಡಿಮೆ ಆಗಿ ಅವಳು ಈಗಲೂ ಅವನು ಪ್ರಿಯತಮೆಯಾಗಿ ಉಳಿದಿದ್ದಾಳ? ತನಗೆ ಸಲ್ಲಬೇಕಾದದ್ದನ್ನು ಪಡೆದ ಹಳೆ ಸೂಳೆಯ ಸ್ಥಾನಕ್ಕೆ ಅವನು ಕಳಿಸಿಲ್ವಾ ಅನ್ನೋ ಒಂದು ಕುತೂಹಲ ಹುಟ್ಟಿತು. ವಿವಾಹದ ಚೌಕಟ್ಟಿಲ್ಲದ ಸ್ಥಾನ ಒಂದೇ ಹದದಲ್ಲಿ ಎಷ್ಟು ದಿನ ಗಟ್ಟಿಯಾಗಿರೋಕ್ಕೆ ಸಾಧ್ಯ? ಅದು ಕೂಡ ದಿನವೂ ಹೊಸತನ್ನು ಹುಡುಕೋ ಅಂತಹ ಈ ಆಮರಕನಂತವನ ಜೊತೆಗೆ ಅನ್ನೋ ಒಂದು ವಿವರಣೆ ಮನಸ್ಸಿನಲ್ಲಿ ಹುಟ್ಟುಕೊಂತು. ಒಂದು ಅಜ್ಞಾತ ಸ್ಥಳಕ್ಕೆ ವಿಚಿತ್ರ ನೆಮ್ಮದಿ ಬಂದ ಹಾಗೆ ಅನ್ನಿಸ್ತು ನನಗೆ. ಆದರೆ ಅವಳ ಸದ್ಯದ ಮನಸ್ಥಿತಿಯನ್ನು ಅರಿಯೋ ಕುತೂಹಲ ಮಾತ್ರ ನನ್ನಲ್ಲಿ ಹೆಚ್ಚಾಗ್ತಾನೆ ಇತ್ತು. 1 ವಾರ ನಾನು ಎಲ್ಗೂ ಹೊರಗಡೆ ಹೋಗಲಿಲ್ಲ. ಒಂಟಿಯಾಗಿ ಕೂತಷ್ಟು ಅದೇ ಮೋಸ ಹೋದ ಭಾವ, ಅವಳ ಬಗೆಗೆ ಕುತೂಹಲ, ಇವುಗಳಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸಿ ಯೋಚನೆ ಮಾಡಿದೆ. ಕೊನೆಗೆ ಒಂದು ದಿನ ವಿಶ್ವಕರ್ಮ ಸ್ಥಪತಿಯನ್ನು ನೋಡಲಿಕ್ಕೆ ಅಂತ ಹೊರಟೆ. ಇಷ್ಟೊತ್ತಿಗೆ ಚೈತ್ಯದ ಗೋಡೆ ಮೊದಲಾದವುಗಳಲ್ಲಿ ಹೆಚ್ಚು ಪ್ರಗತಿ ಏನೂ ಆಗಿರಲಿಲ್ಲ. ಆದರೆ
ಸ್ಥಪತಿಯ ತಂಡದ ವಿಗ್ರಹ ನಿರ್ಮಾಣ ಕಾರ್ಯ ಅಂತೂ ಮುಂದುವರಿತಾನೆ ಇತ್ತು. ಹಲವಾರು ಸಣ್ಣ ಪುಟ್ಟ ವಿಗ್ರಹಗಳು ಕೂಡ ಪೂರ್ಣವಾಗಿದ್ವು. ಅವಲೋಕಿತೇಶ್ವರರ ಕೆಲವು ವಿಗ್ರಹಗಳು ಪೂರ್ಣ ಆಗುವಂತಹ ಹಂತವನ್ನ ಮುಟ್ಟಿದ್ವು. ಎಷ್ಟೋ ವಿಗ್ರಹಗಳು ಸ್ತಂಭಗಳ ಭಾಗಗಳಾಗಬೇಕಾಗಿತ್ತು. ಇನ್ನು ಕೆಲವು ಬೋದಿಗೆಯಲ್ಲಿ ಇರಬೇಕಾದವು. ನೆತ್ತಿ ಮೇಲೆ ಮಂಡಲದಲ್ಲಿರುವಂತಹ ವಿಗ್ರಹ ಮತ್ತು ಗಿಡಬಳ್ಳಿ ಮೊದಲಾದ ಅಲಂಕರಣಗಳು ಇನ್ನೂ ಕೆಲವು ಆಗ್ತಾ ಇದ್ವು. ಇವೆಲ್ಲವೂ ಪೂರ್ಣ ಆಗದೆ ಗೋಡೆ, ಕಂಬ, ಬಾಗಿಲುಗಳನ್ನು ಎಬ್ಸಕ್ಕೂ ಕೂಡ ಸಾಧ್ಯ ಆಗದು. ವಿಗ್ರಹ ನಿರ್ಮಿತಿಗೆ ಹೋಲಿಸಿದ್ರೆ ಆ ಎಬ್ಸೋದು ಅಂತ ದೊಡ್ಡ ಕೆಲಸವೇನೂ ಆಗಿರಲಿಲ್ಲ. ಅಲ್ಲಿಗೆ ಹೋದೆ. ಸ್ಥಪತಿ ನನ್ನನ್ನು ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ದ. ತನ್ನ ಮನೆಗೂ ಕರ್ಕೊಂಡು ಹೋದ. ಅವನ ಕುಟುಂಬವನ್ನು ಅವನಿಲ್ಲಿಗೆ ಕರೆಸ್ಕೊಂಡಿದ್ದ. ಮೂವರು ಚಿಕ್ಕ ಮಕ್ಕಳು ಒಬ್ಬರ ಮೇಲೊಬ್ಬರು ಬಿದ್ದು ಜಗಳ ಕಾಯ್ತಾ ಅಳ್ತಾ ನಡುವೆ ಆಟವನ್ನೂ ಆಡ್ತಾ ಇದ್ರು. ಅವನ ಹೆಂಡತಿ ಹೊಟ್ಟೆಯಲ್ಲಿ ಮತ್ತೊಂದು ಮಗು ಬೆಳೀತಿರೋದು ಅವಳನ್ನು ದೂರದಿಂದ ನೋಡಿದ ತಕ್ಷಣವೇ ತಿಳಿತಾ ಇತ್ತು. ಚೈತ್ಯದ ಕಟ್ಟಡಕ್ಕೆ 500 ಹೆಜ್ಜೆ ದೂರದಲ್ಲಿ ನೀರು ನಿಡಿಗೆ ಸೌಕರ್ಯ ಆಗಿರುವಂತಹ ಜಾಗದಲ್ಲಿ ಈ ಮುಖ್ಯ ಸ್ಥಪತಿಗೆ ವಜ್ರಪಾದರು ಅನುಕೂಲಕರವಾದಂತಹ ಇಟ್ಟಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದ್ರು. ಜೊತೆಗೆ ಒಬ್ಬ ಸೇವಕಿನೂ ಇದ್ಲು. ಸುತ್ತಮುತ್ತಲ ಮನೆಗಳವರೆಲ್ಲರೂ ಬೌದ್ಧರು ಅನ್ನೋದನ್ನ ಆ ಮನೆ ಬಾಗಿಲುಗಳ ಮೇಲೆ ಸುಣ್ಣದಲ್ಲಿ ಬರೆದಂತಹ ಧರ್ಮಚಕ್ರದ ಗುರುತು ತೋರಿಸ್ತಿತ್ತು. ಒಳಸಾಲೆಯಲ್ಲಿ ಎದುರುಗೋಡೆ ಪಕ್ಕದಲ್ಲಿ ಮಣೆ ಹಾಕಿ ನನ್ನನ್ನ ಕೂರಿಸಿದ್ರು. ಪಂಡಿತ ನಾಗಭಟ್ರು ಈಗ ಎಲ್ಲೆಲ್ಲೂ ಪ್ರಸಿದ್ಧರಾಗ್ಬಿಟ್ಟಿದ್ದಾರೆ. ಅಂತಹವರ ಪಾದಧೂಳಿ ನನ್ನ ಮನೆಗೆ ಬಿದ್ದಿರೋದು ಸೌಭಾಗ್ಯ ಅಂತ ಹೇಳ್ಬಿಟ್ಟು ಉಪಚಾರ ಹೇಳ್ದ ಆ ಸ್ಥಪತಿ. ಅವನ ಹೆಂಡತಿ ಪಾನಕ ತಂದ್ಕೊಟ್ಲು. ನನ್ನ ನಾಟಕವನ್ನ ಆಕೆನೂ ನೋಡಿದ್ಲಂತೆ. ಅವನು ನನ್ನನ್ನು ಪಂಡಿತ ನಾಗಭಟ್ಟ ಅಂತ ಕರೆದಿದ್ರಿಂದ ನನಗೆ ಒಂದು ರೀತಿಯ ಕಸಿವಿಸಿ ಆಯಿತು. ಆ ನಾಗಭಟ್ಟ ಸತ್ತು ಕೃಷ್ಣಾನಂದ ಅನ್ನೋ ಪಾತ್ರ ಹುಟ್ಟಿ ಅವನು ಒಳಗೆ ಕುಸಿದು ಶೂನ್ಯ ಆಗಿದ್ದಾನೆ ಅನ್ನೋ ಭಾವ ಬಂದರೂ ಕೂಡ ಇವನ ಕೈಯಲ್ಲಿ ಅದೆಲ್ಲ ಹೇಳೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನಾದೆ. ನಾವು ಯಾವ್ಯಾವ ಊರಲ್ಲಿ ನಾಟಕ ಆಡಿದ್ವಿ ಅನ್ನೋದನ್ನೆಲ್ಲ ಅವನು ಆತ್ಮೀಯತೆಯಿಂದಲೇ ವಿಚಾರಿಸ್ದ. ಪಾತ್ರ ವಹಿಸಿದ ನನ್ನ ಮುಖ, ಮೈಕಟ್ಟು, ವೇಷ, ಅಲಂಕಾರಗಳನ್ನು ಆಧಾರವಾಗಿಟ್ಕೊಂಡು ಚಿತ್ರಕಾರರು ಕೃಷ್ಣ ಭಗವಾನನ ರೂಪವನ್ನು ಚಿತ್ರ ಮಾಡಿದ್ದು, ಶಿಲ್ಪಿಗಳು ಕೆತ್ತಿದ್ದು, ಇವೆಲ್ಲವನ್ನು ನಾನು ಹೇಳಿದಾಗ ಅವನು ತನ್ನ ನೆನಪನ್ನ ಕೆದಕಿಕೊಳ್ಳತೊಡಗಿದ. ಹೌದು, ನಿಮ್ಮ ನಾಟಕವನ್ನ ನಾನು 2 ಸಲ ನೋಡಿದೆ. ಆದರೆ ಆಗ ನನ್ನ ಮನಸ್ಸು ಬುದ್ಧ, ಬೋಧಿಸತ್ವ ಮೊದಲಾದ ಶ್ರವಣ ಪುರಾಣದ ಪಾತ್ರಗಳನ್ನು ಕುರಿತು ಚಿಂತಿಸ್ತಿತ್ತು. ಹಾಗಾಗಿ ನಿಮ್ಮ ಪಾತ್ರ ನನ್ನ ಕಲೆಗೇನು ಪ್ರಚೋದನೆ ಕೊಡಲಿಲ್ಲ ಅಂತ ಅಂದ. ಅವನು ಹೇಳೋದು ಸರಿ ಅಂತ ನನಗೂ ಅನ್ನಿಸ್ತು. ನನ್ನ ವೇಷ ರೂಪ ಮಾದರಿಯಾಗಿ ಬೆಳೆಸ್ಕೊಂಡವರೆಲ್ಲರೂ ಕೃಷ್ಣನ ವಸ್ತುವನ್ನು ಸೃಷ್ಟಿಸಕ್ಕೆ ಅಂತ ತೊಡಗಿದ್ರು. ಅಲ್ಲಿಂದ ಮುಂದೆ ನಾನು ಈ ಸ್ಥಪತಿಯನ್ನು ಆಗಾಗ ಸಂಧಿಸ್ತಾ ಇದ್ದೆ. ಅವನ ಜೊತೆ ಕೂತು ಶಿಲ್ಪ, ನಾಟಕ, ಪುರಾಣದ ಕಲ್ಪನೆಗಳನ್ನು ಮಾತಾಡಬೇಕಾದ್ರೆ ನನ್ನ ಹೆಂಡತಿಯಾಗಿದ್ದ ಶಾಲಿನಿ ಮತ್ತು ಗೆಳೆಯನಾಗಿದ್ದ ಆಮರುಕರ ಮೋಸವನ್ನು ಮರೆಯೋದು ಸುಲಭ ಆಗ್ತಾ ಇತ್ತು. ಮಾತಾಡಿ ಬಂದ ನಂತರ ಅದೇ ವಿಷಯ ಮನಸ್ಸನ್ನು ತುಂಬಿಕೊಂಡು ಮೋಸ ಹೋದ ಭಾವ ಮತ್ತೆ ದುರ್ಬಲ ಆಗ್ತಾ ಇತ್ತು. 2.5 ವರ್ಷಗಳು ನಾಟಕದ ಅನುಭವ ಆಗಿದ್ದರಿಂದ ಶಿಲ್ಪಕಲೆ ಮತ್ತು ಸೃಷ್ಟಿ ಬಗ್ಗೆ ಅವನ ಮಾತುಗಳು ನನಗೂ ಕೂಡ ತಕ್ಕ ಮಟ್ಟಿಗೆ ಅರ್ಥ ಆಗ್ತಾ ಇದ್ವು. ಅಷ್ಟು ಸಾಕಾಗಿತ್ತು ಅವನ ನನ್ನ ಜೊತೆಗೆ ಬರೋಕೆ ಅಂತ. ಎಷ್ಟೋ ಸಲ ಅವನೇ ನನ್ನ ಮನೆಗೂ ಬರ್ತಾ ಇದ್ದ. 3-4 ಪ್ರಹರಗಳ ಕಾಲ ಇರ್ತಾ ಇದ್ದ. ಒಂದಿನ ತನ್ನ ಅಂತರಂಗದ ತೊಳಲಾಟವನ್ನು ಅವನು ಹೇಳ್ಕೊಂಡ. ನಾನು ಇಲ್ಲಿಗೆ ಬಂದ ಆರಂಭದಲ್ಲಿ ನಿಮಗೆ ಒಂದಿನ ಹೇಳಿದ್ದೆ, ನಿಮಗೆ ನೆನಪಿದ್ಯಾ ಅಂತ ಕೇಳ್ದ. ಏನು ಅಂತ ನಾನು ಕೇಳಿದೆ. ಅವನು ಹೇಳ್ದ, ನಮ್ಮ ಪುರಾಣದ ದೇವದೇವತೆಗಳ ಸನ್ನಿವೇಶಗಳನ್ನು ಎತ್ಕೊಂಡು ಅವಕ್ಕೆ ತಕ್ಕ ಹಾಗೆ ಬೌದ್ಧ ಪುರಾಣ ಸನ್ನಿವೇಶಗಳನ್ನು ಸೃಷ್ಟಿಸಿ ಅವುಗಳ ಹಾಗೆ ವಿಗ್ರಹಗಳನ್ನು ಕೆತ್ತು ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ ಹಾಗೇನೆ ವಿಷ್ಣುವನ್ನು ಹೋಲುವಂತಹ ಅವಿಲೋಕಿತೇಶ್ವರ, ಶಿವನ ರೂಪ ಶಕ್ತಿಗಳನ್ನು ಸೇರಿಸಿದ ಮಂಜುಶ್ರೀ, ದುರ್ಗಿಯ ಗುಣ ಶಕ್ತಿ ಕ್ರಿಯೆಗಳ ತಾರೆ, ಹೀಗೆ ನಾನು ಕೆತ್ತುತ್ತಾ ಇದ್ದೀನಿ ಅಂದ. ನಾನು ಕೇಳಿದೆ, ಇವೆಲ್ಲ ವೈದಿಕ ಪುರಾಣಗಳ ರೂಪಾಂತರ ಅಲ್ವಾ ಅಂತ. ಬೌದ್ಧ ಪುರಾಣಗಳ ಮೂಲ ವಿಧರ್ಮೀಯನಾದ ನಿನಗೆ ಹೇಗೆ ಗೊತ್ತಾಗಬೇಕು? ಇವುಗಳ ಮೂಲ ಸತ್ಯ ತಿಳಿಬೇಕು ಅಂದ್ರೆ ನೀನು ಬುದ್ಧನಾಗು ಅಂತ ಅಂದ್ರು. ಹೀಗಂದವರು ವಜ್ರಪಾದ್ರೇನೆ. ಆನಂತರ ವಿಹಾರದ ಇತರ ಬಿಕ್ಕುಗಳು ಕೂಡ ಆಗಾಗ ನನ್ನ ತಂಡದ ಇತರ ಶಿಲ್ಪಿಗಳನ್ನ ಸಂಧಿಸಿ ಅವರ ಧರ್ಮದ ಮಹಿಮೆಗಳನ್ನ ಹೇಳ್ತಾ ಇದ್ರು. ನೀವ್ ಯಾಕೆ ಬೌದ್ಧರಾಗಬಾರ್ದು? ಅಂತರಂಗ ಬಹಿರಂಗಗಳಲ್ಲಿ ಅನುಷ್ಠಾನ ಮಾಡದೆ ನಿಮ್ಗೆ ಈ ಸತ್ಯದ ಸಾಕ್ಷಾತ್ಕಾರ ಆಗೋದಾದ್ರೂ ಹೇಗೆ? ಸಾಕ್ಷಾತ್ಕಾರ ಆಗದೇನೆ ನೀವು ಕಡಿಯೋ ವಿಗ್ರಹಕ್ಕೆ ಪರಿಪೂರ್ಣತೆ ಬರೋದು ಹೇಗೆ ಅಂತ ಒತ್ತಾಯ ಮಾಡ್ತಾ ಇದ್ರು. ನನಗೆ ಅನುಮಾನ ಬರೋಕ್ಕೆ ಶುರುವಾಯಿತು.
ಶಿಲ್ಪಿಗೆ ತಾನು ಸೃಷ್ಟಿಸೋ ವಸ್ತು ಸೃಷ್ಟಿಯ ಧ್ಯಾನ ಮಟ್ಟದಲ್ಲಿ ಗೋಚರಿಸಿದ್ರೆ ಸಾಲದ, ಅವನು ವಸ್ತುವಿನ ಮತಾನುಯಾಯಿಯೂ ಆಗಬೇಕಾ? ಹೀಗೆ ಭಾವಿಸ್ಬೇಕು ಅಂತಂದ್ರೆ ಶಿವನನ್ನ ಇಷ್ಟ ದೇವತೆಯಾಗಿ ಪೂಜಿಸೋವನು ವಿಷ್ಣುವಿನ ವಿಗ್ರಹ ಕಡಿಯೋ ಹಾಗಿಲ್ಲ. ಹಾಗೆ ವಿಷ್ಣು ಮನೆ ದೇವರಾಗಿರೋನು ಶಿವನನ್ನ ಕಡಿಯೋ ಹಾಗಿಲ್ಲ. ಶಿಲ್ಪಿಗೆ ಯಾವ ದೇವರ ಯಾವ ಮತದ ಹಂಗೂ ಇಲ್ಲ ಅಂತ ನಾನು ನಂಬಿದ್ದೆ. ನಾವಿಲ್ಲಿ ಬಂದಿರೋದು ಹೊಟ್ಟೆಪಾಡಿಗೆ ಮಾತ್ರ. ಈ ಮಾತುಗಳನ್ನ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡಿ ಅಂದ್ಬಿಟ್ಟು ನಾನು ನನ್ನ ತಂಡದ ಶಿಲ್ಪಿಗಳಿಗೂ ಕೂಡ ಹೇಳಿದ್ದೆ. ನಾ ಹೇಳಿದ್ ಸರಿ ಹೌದೋ ಅಲ್ವೋ, ನೀವೇ ಹೇಳಿ, ಈ ಥರ ಅವರು ನಮ್ಮ ಮೇಲೆ ಒತ್ತಡ ಇರೋದು ಸರಿಯಾ ಅಂತ ಹೇಳ್ತಾನೆ ಆತ ನನ್ನ ಮುಖವನ್ನು ನೋಡ್ದ. ಇಷ್ಟು ದಿನಗಳ ನಟನಾ ಕಲೆಯ ಅನುಭವ ನನಗೆ ಅದೇ ಸತ್ಯವನ್ನು ಕಲಿಸಿತ್ತು. ಕೃಷ್ಣನ ಪಾತ್ರ ವಹಿಸಿ ಪ್ರಖ್ಯಾತನಾಗಿರೋ ನಾನು ಕೃಷ್ಣ ಭಕ್ತನಾಗಿರ್ಬೇಕು ಅಂತ ಏನಿಲ್ಲ, ಅವನ ಹಾಗೆ ನಡಿಬೇಕು ಅಂತಲೂ ಇಲ್ಲ. ನಡಿಲೇಬೇಕು ಅನ್ನೋದಾದ್ರೆ ಕಂಸನ ಪಾತ್ರ ವಹಿಸಿದ್ದ ದಿವೋದಾಸ ನಿಜ ಜೀವನದಲ್ಲಿ ಶಿಶು ಹತ್ಯೆ ಮಾಡಬೇಕಾ ಅಂತ ನಾನು ಆಲೋಚಿಸಿದ್ದೆ. ಶರ್ಮರು, ದತ್ತರು, ನಮ್ಮ ಮಂಡಳಿಯ ನಟ ನಟಿಯರೆಲ್ಲರೂ ಹೀಗೆ ಭಾವಿಸಿದ್ರು. ಶರ್ಮರಂತೂ ನೀವು ನಟ ನಟಿಯರು, ಪಾತ್ರಗಳಲ್ಲ, ಪಾತ್ರಗಳಲ್ಲಿ ನಟಿಸೋರು ಅಂತ ಪದೇ ಪದೇ ಹೇಳ್ತಾನೆ ಇರ್ತಿದ್ರು. ನಿಜ ಜೀವನದಲ್ಲೂ ಕೂಡ ತಾವು ವಹಿಸುವಂತಹ ಪಾತ್ರಗಳ ಹಾವ ಭಾವ ಶೈಲಿ ವೇಷಗಳನ್ನು ಅನುಕರಿಸಕ್ಕೆ ಹೋಗಿ ನಗೆಪಾಟಲಾಗ್ತಾ ಇದ್ರು ಕೆಲವರು ನಟರು. ಅವ್ರಿಗೂ ಕೂಡ ಅವರು ಗದರಿಸಿ ಹೇಳ್ತಾ ಇದ್ರು. ನಾನು ಈ ಉದಾಹರಣೆಯನ್ನ ವಿಶ್ವಕರ್ಮನಿಗೆ ಹೇಳಿದೆ. ಅವನಿಗೆ ಅದು ಮೆಚ್ಚುಗೆ ಆಯಿತು. ಒಂದು ದಿನ ನೀವು ವಜ್ರಪಾತ್ರನ ಮತ್ತು ಇತರ ಬಿಕ್ಕುಗಳನ್ನು ಸಂಧಿಸಿ ಈ ವಿಷಯದಲ್ಲಿ ಶಿಕ್ಷಣ ಕೊಡಬೇಕು. ಬಿಡಿಸಿ ಹೇಳೋಕೆ ನಿಮಗಿರೋಷ್ಟು ಅಧ್ಯಯನದ ಬಲ ನನಗಿಲ್ಲ. ಜೊತೆಗೆ ನಾನು ಅವರಿಂದಲೇ ನಿಯೋಜಿಸಲ್ಪಟ್ಟಿರುವಂತಹ ಕರ್ಮಿ, ನಾನಿವೆಲ್ಲ ಹೇಳಕ್ಕಾಗಲ್ಲ ಅಂತ ಸ್ಥಪತಿ ಹೇಳ್ದ. ಆ ನಂತರ ಹೇಳ್ದ, ಮುಖ್ಯ ವಿಷಯ ಹೇಳ್ತೀನಿ. ಈಗ ಒಂದು ತಿಂಗಳ ಹಿಂದೆ ಒಂದು ಮಾತಾಯಿತು. 3 ಹೊಸ ವಿಗ್ರಹಗಳನ್ನು ಕೆತ್ತಬೇಕು ಅಂದರು. ಹೇರುಕ, ತ್ರೈಲೋಕ್ಯ ವಿಜಯ, ಅಪರಾಜಿತ ಅಂತ. ಅಷ್ಟರಲ್ಲಿ ಅವರೆಲ್ಲ ನನಗೆ ಗೊತ್ತಿದ್ದಂತಹ ದೇವದೇವತೆಗಳನ್ನೇ. ಆದರೆ ಅವರು ನಮ್ಮ ಹರ, ಪಾರ್ವತಿ, ಗಣೇಶರನ್ನ ಕಾಲಿನ ಅಡಿಯಲ್ಲಿ ತುಳಿದು ನಿಂತಿರೋ ಹಾಗೆ ಚಿತ್ರಿಸು ಅಂತ ಅಂದಾಗ ನನಗೆ ಸಿಟ್ಟು ಬಂತು. ಇದಕ್ಕೆ ಯಾವ ಆಧಾರ ಇದೆ? ತ್ರೈಲೋಕ್ಯನಾಥನಾದ ಶಿವ, ಜಗನ್ಮಾತೆಯಾದ ಪಾರ್ವತಿ, ಅನನ್ಯ ಭಕ್ತಿಯಿಂದ ಮಾತಾಪಿತೃಗಳ ಶಕ್ತಿಯನ್ನು ಮೈಗೂಡಿಸ್ಕೊಂಡಿರುವಂತಹ ಗಣೇಶ, ಇವರನ್ನು ತುಳಿಯೋ ಶಕ್ತಿ ಯಾರಿಗಿದೆ ಅಂತ ನಾನು ಕೇಳಿದೆ. ಆಗ ಆ ಬಿಕ್ಕುಗಳು ಹೇಳಿದ್ರು, ನಮ್ಮ ಹೇರುಕನಿಗಿದೆ, ತ್ರೈಲೋಕ್ಯ ವಿಜಯ ಮತ್ತು ಅಪರಾಜಿತೆಯರಿಗಿದೆ ಅಂತ ಅಂದರು. ಸಾಧ್ಯನೇ ಇಲ್ಲ ಅಂತ ನಾನು ವಾದಿಸಿದೆ. ನಮ್ಮ ಪುರಾಣದ ವಿಷಯ ನಿನಗೇನು ಗೊತ್ತು? ನಾವು ಹೇಳಿದಾಗೆ ನೀನು ಕೆತ್ತು ಅಂತ ಅವ್ರು ಅಪ್ಪಣೆ ಮಾಡಿದ್ರು. ನಿಮ್ಮ ದೇವರುಗಳಿಗಿಂತ ನಮ್ಮ ದೇವರ ಮಹಿಮೆನೇ ಹೆಚ್ಚು. ಇಲ್ಲಿ ನೋಡಿ, ಅವರನ್ನ ಇವರು ತುಳಿದು ನಿಂತಿದ್ದಾರೆ ಅಂತ ಮುಗ್ಧ ಜನರಿಗೆ ತೋರಿಸಿ ನಿಮ್ಮ ಮತಕ್ಕೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನೀವು ಇಂತಹ ಪುರಾಣಗಳನ್ನು ಸೃಷ್ಟಿಸಿದ್ದೀರಾ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ನೀನು ನಮ್ಮ ಧರ್ಮದವನೇ ಆಗಿದ್ರೆ ಇಂತಹ ಅವಿಧೇಯ ಉತ್ತರ ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆ ಬೆಕ್ಕುಗಳು ಮುಖ ಕೆಂಪು ಮಾಡ್ಕೊಂಡು ಹೇಳಿದ್ರು. ಆ ದಿವಸದಿಂದ ಪ್ರತಿದಿನವೂ ಕೂಡ ಒಬ್ಬರಲ್ಲ ಒಬ್ಬ ಬೆಕ್ಕು ನನ್ನ ಹತ್ರಕ್ಕೆ ಬರ್ತಾನೆ, ನೀನು ಬೌದ್ಧ ಧರ್ಮವನ್ನು ಸ್ವೀಕರಿಸು, ಆಗ ನಿನ್ನಲ್ಲಿರೋ ಈ ದ್ವಂದ್ವ ಹೋಗುತ್ತೆ. ಪೂರ್ಣ ಮನಸ್ಸಿನಿಂದ ಸೃಷ್ಟಿತವಾದ ಈ 3 ವಿಗ್ರಹಗಳು ಇಲ್ಲದೆ ಇದ್ರೆ ಚೈತ್ಯ ಪೂರ್ಣ ಆಗೋದಿಲ್ಲ ಅಂತ ನನ್ನ ತಲೆ ತುಂಬ್ತಾ ಇದ್ದಾರೆ. ಎಷ್ಟೊಂದು ತುಂಬ್ತಿದ್ದಾರೆ ಅಂದರೆ ನನಗೆ ನನ್ನ ಕೆಲಸ ಮಾಡೋಕ್ಕೆ ಮನೋಸ್ಥಿಮಿತವೇ ಬರ್ತಾ ಇಲ್ಲ ಅಂತ ಸ್ಥಪತಿ ಹೇಳ್ದ. ನಾನು ಕೇಳಿದೆ, ನಿಮ್ಮ ಸಂಗಡಿಗ ಶಿಲ್ಪಿಗಳು ಏನಂತಾರೆ ಅಂತ. ಆಗ ಆತ ಹೇಳ್ದ, ಗುರ್ಜರ ಪ್ರತಿಹಾರರು ಯುದ್ಧ ಸೈನ್ಯಗಳಿಗೆ ಹಣವನ್ನು ವ್ಯಯಿಸ್ತಾರೆ. ಅವರಾದ್ರೂ ನಮ್ಮ ದೇವಸ್ಥಾನಗಳನ್ನು ಕಟ್ಟಿಸಿದ್ರೆ ನಮಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತಾರೆ ಅಂತ ಆತ ಹೇಳ್ದ. ನಾನು ಕೇಳಿದೆ, ನಿಮ್ಮ ವಾಸದ ಸುತ್ತಮುತ್ತ ಬೌದ್ಧರೇ ಇರೋ ಹಾಗಿದೆ, ಅವ್ರಿಗೂ ನಿಮಗೂ ಹೊಂದಿಕೆ ಆಗತ್ತಾ ಅಂತ ಕೇಳಿದೆ. ಸ್ಥಪತಿ ಹೇಳ್ದ, ತಮ್ಮ ಧರ್ಮದ ಮಂದಿರ ಕಟ್ತಿರೋ ಸ್ಥಪತಿ ಅಂದ್ಬಿಟ್ಟು ನಮ್ಮನ್ನು ಎಲ್ಲರೂ ತುಂಬ ಅಭಿಮಾನದಿಂದಲೇ ಕಾಣ್ತಾರೆ. ಆದರೆ ನಮಗೂ ಅವ್ರಿಗೂ ಒಂದು ವ್ಯತ್ಯಾಸ ಇದೆ. ತಮ್ಮ ಮತವನ್ನು ಪ್ರಚಾರ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವರಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಅವರಲ್ಲಿ ಧರ್ಮ ಪ್ರಚಾರ ಧರ್ಮಚಾರಣೆಯ ಒಂದು ಅತ್ಯಗತ್ಯ ಅಂಗನೇ ಆಗಿದೆ. ನಮ್ಮಲ್ಲಿ ಪ್ರಚಾರಕ್ಕೆ ಯಾವ ಸ್ಥಾನನೂ ಇಲ್ಲ. ಹೀಗಾಗಿ ಅವರು ಹರಡ್ತಾ ಇದ್ದಾರೆ, ನಾವು ಸಂಕುಚಿಸ್ತಾ ಇದ್ದೀವಿ. ಜಾತಿ ವರ್ಣ ಧರ್ಮಗಳ ಕಟ್ಟುಪಾಡಲ್ಲಿ ನಾವು ಹರಡೋದು ಸಾಧ್ಯವೇ ಇಲ್ಲ. ಧರ್ಮಾಂತರಗೊಳ್ಳಿ ಅಂತ ನಮ್ಮನ್ನು ದಿನ ಕಾಡ್ತಾ ಇದ್ದಾರಲ್ವಾ. ಒಂದು ದಿವಸ ನನ್ನ ಹೆಂಡ್ತಿನ ಕೇಳಿದೆ, ಯಾವ ಧರ್ಮವಾದ್ರೆ ನಮಗೇನು, ನಾವು ಸುಖವಾಗಿರೋದು ಮುಖ್ಯ ಅಲ್ವಾ,
ನಮ್ಮ ಮಗುವನ್ನು ಬದುಕಿಸಿದ ಯಾವ ದೇವರು ಅಂತ ಆಕೆ ಕೇಳಿದ್ಲು. ನಮ್ಮ 2ನೇ ಮಗುಗೆ ಗದ್ದು ಕಟ್ಟಾಗಿ ನಮಗೆಲ್ಲ ಗಾಬರಿ ಆಗಿತ್ತು ಒಂದ್ಸಲ. ಶಿಲ್ಪದ ಜೊತೆಗೆ ನಮ್ಮ ಕುಟುಂಬದಲ್ಲಿ ವೈದ್ಯನೂ ಇದೆ. ನಾನು ಪಟ್ಟು ತೆಗೆದೆ, ಔಷಧಿ ಹಾಕಿದೆ. ಎಷ್ಟೇ ಔಷಧಿ ಮಾಡಿದ್ರು ದೈವ ಕೃಪೆ ಅನ್ನೋದಿರಬೇಕಲ್ವಾ. ನಮ್ಮ ಮನೆ ದೇವರು ಮಹೇಶ್ವರನಿಗೆ ಹರಕೆ ಮಾಡ್ಕೊಂಡ್ವಿ. ಅಕ್ಕಪಕ್ಕದವರೆಲ್ಲ ಬಂದು ಸಮಾಧಾನ ಹೇಳಿ ಮಗುನ ನೋಡ್ಕೋತಾ ಇದ್ರು. ನನ್ನ ಹೆಂಡತಿಗೆ ಎಷ್ಟೋ ನೆಮ್ಮದಿ ಮತ್ತು ಒತ್ತಾಸೆಗಳು ಕೂಡ ಆದವು ಆ ಜನಗಳಿಂದ. ಯಾವುದೇ ರೋಗ ಇದ್ರೂ ಕೂಡ ನಮ್ಮ ದೇವರಿಗೆ ಹರಕೆ ಮಾಡಿಕೊಂಡ್ರೆ ಖಚಿತವಾಗಿ ಗುಣ ಆಗುತ್ತೆ. ಹೆತ್ತ ಮಗುವಿನ ಜೀವದ ಪ್ರಶ್ನೆಯಲ್ಲಿ ನೀವು ಹಿಂದು ಮುಂದೆ ನೋಡಬೇಡಿ ಅಂತ 10 ಹೆಂಗಸರು ನನ್ನ ಹೆಂಡತಿಗೆ ಹೇಳಿದ್ರಂತೆ. ಇವಳು ಹರಕೆ ಕಟ್ಕೊಂಡ್ಳು. ಮಗುಗೆ ಗುಣನೂ ಆಯಿತು. ನನ್ನ ಮನೆತನದ ಔಷಧಿಯಿಂದ ಆಯಿತೋ, ಅಥವಾ ಮನೆ ದೇವರಾದ ಮಹೇಶನ ಕುಬ್ರೆಯಿಂದ ಆಯಿತೋ, ಅಥವಾ ನೆರೆಹೊರೆಯವರು ಹೇಳುವಂತಹ ಶ್ರಮಣ ದೇವರಿಂದ ಆಯಿತೋ, ಇದನ್ನು ಬಿಡಿಸಿ ಹೇಳೋರಾದ್ರು ಯಾರು? ಶ್ರಮಣ ದೇವರಿಂದಲೇ ಗುಣ ಆಯಿತು ಅಂತ ಅವಳು ಖಚಿತವಾಗಿ ನಂಬಿಬಿಟ್ಟಿದ್ದಾಳೆ. ಏಕೆಂದರೆ ಅವಳ ಮೇಲೆ ನೆರೆಹೊರೆಯವರ ಪ್ರಭಾವ ಅಷ್ಟೊಂದು ತೀವ್ರವಾಗಿದೆ. ಈಗ ಅವಳೇ ಹೇಳ್ತಾ ಇದ್ದಾಳೆ, ಶ್ರಮಣ ಧರ್ಮವನ್ನು ಸ್ವೀಕರಿಸಿದ್ರೆ ಏನು ತಪ್ಪು? ಮನೆ ಒಳಗಡೆ ನಮ್ಮ ದೇವರನ್ನ ಪೂಜೆ ಮಾಡೋಣ. ಊರಲ್ಲಿ ಜೀವನಕ್ಕೆ ಗತಿ ಇಲ್ದಿದ್ದ ನಮಗೆ ಈ ಶ್ರಮಣ ಮಂದಿರ ಕಟ್ಟೋದ್ರಿಂದಲೇ ಅಲ್ವಾ ಕೈ ತುಂಬ ಹಣ ಸಿಕ್ಕಿದ್ದು, ವಾಸಕ್ಕೆ ಮನೆ ಸಿಕ್ತು, ಸೇವಕಿನೂ ಸಿಕ್ತು ಅಂತ ಅಂತಾಳೆ ಅಂತ ಹೇಳ್ಬಿಟ್ಟು ಸ್ಥಪತಿ ತನ್ನ ಮಾತನ್ನು ನಿಲ್ಲಿಸ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.